ಫಸ್ಟ್ ಕಾಲರ್ ರೆಡಿ ಇದ್ದಾರೆ ನಾನು ಸೋಮಶೇಖರ್ ಸರ್. ಅಂತ. ಸೋಮಶೇಖರ್ ನಮಸ್ಕಾರ. ನಮಸ್ಕಾರ ಸರ್. ಎಸ್ ಸರ್, ಏನ್ ಸಮಸ್ಯೆ ಆಗ್ತಾ ಇದೆ ಹೇಳಿ. ಸರ್ ನಾನು ಸೋಮಶೇಖರ್. ನಾನು ಓಲ್ಡ್ ಏರ್ಪೋರ್ಟ್ ರೋಡ್ ಕೋಡಿಹಳ್ಳಿಯಲ್ಲಿದ್ದೀನಿ. ಕೋಡಿಹಳ್ಳಿ. ಹೇಳಿ ನಾನು ಮೀಟರ್ ಇದು ತಗೊಂಡು ಮೇಯ್ನು ನಾವು ಕನೆಕ್ಷನ್ ತಗೊಂಡು 33 ವರ್ಷ ಆಗಿದೆ. ಕಾವೇರಿ ಕನೆಕ್ಷನ್ ತಗೊಂಡು ಓಕೆ. ಒಂದು ದಿವಸನೂ ನೀರು ಬರೋದಿಲ್ಲ. ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಏನಾಗಿದೆ ಅಂದ್ರೆ ನಮ್ಮ ಈ ರೋಡಲ್ಲಿ ಎಲ್ಲರೂ ನಮ್ಮ AWL ಇದ್ದಾರೆ. ಇಲ್ಲಿ ಜೀವನ್ ಭೀಮಾ ನಗರ AWL ಮತ್ತೆ HAL ಸೆಕೆಂಡ್ ಸ್ಟೇಜ್ AWL ಇವ್ರು ಬಂದು ಹೋಗಿದ್ದಾರೆ, ನಮ್ಮನ್ನ ಚೆಕ್ ಮಾಡಿದ್ದಾರೆ. ಆದ್ರೆ ನೀರು ಬರೋದಿಲ್ಲ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ನಮ್ಮ ರೋಡಲ್ಲಿ ಇರ್ತಕ್ಕಂಥ ಎಲ್ಲರೂ ಮೋಟಾರ್ ಹಾಕಿ ನೀರು ಎಳ್ಕೊತಾ ಇದ್ದಾರೆ. ನಾನು ಈವನ್ ಮಧುಸೂದನ್ ಅಂತ ಇವರು BWSSB ಕಾವೇರಿ ಭವನದಲ್ಲಿದ್ರು. ಅವಾಗೆಲ್ಲ ನಾನು ರೆಪ್ರೆಸೆಂಟೇಷನ್ಸ್ ಕೊಟ್ಟಿದ್ದೀನಿ. ಈ ತರ ನೋಡಿ ಸ್ವಾಮಿ, ಅನ್ಅಫಿಷಿಯಲ್ ಆಗಿ ನೀರು ವಾಟರ್ ಇದು ತಗೊಳ್ತಾ ಇದ್ದಾರೆ, ಮೋಟರ್ ಎಳಿತಾ ಇದ್ದಾರೆ. ನನಗೆ ನೀರೇ ಬರೋದಿಲ್ಲ. 33 ವರ್ಷದಿಂದ ನಾನು ದುಡ್ಡು ಕಟ್ತಾನೆ ಇದ್ದೀನಿ. ಬಿಲ್ಲು ಅವ್ರು ಮಿನಿಮಮ್ ಬಿಲ್ಲು 250-300 ರೂಪಾಯಿ ಹಾಕ್ತಾರೆ. ನಾನು ಕಟ್ತಾನೆ ಇದ್ದೀನಿ ಸರ್. ಈಗ ಸದ್ಯಕ್ಕೆ ಒಂದು ಲೋಟ ನೀರು ಬರೋದಿಲ್ಲ. ಸೋಮಶೇಖರ್ ಅವ್ರು ಈಗ ಏನ್ ಸಮಸ್ಯೆ ಆಗ್ತಿದೆ? ಹಾ ಸರ್, ಇವಾಗ ಏನೇನ್ ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಗೆ? ನೀರು ಬರ್ತಾ ಇದೆಯಾ ಇಲ್ವಾ? ನೀರು ಬರ್ತಾ ಇಲ್ಲ. ಮೋಟಾರು ಹಾಕಿ ಎಳಿತಾ ಇದಾರೆ ಬೇರೆಯವರೆಲ್ಲ. ನಾನು AWL ನಾಗರಾಜ್ ಅಂತಿದ್ರು, ಅವ್ರಿಗೆ ಇದು ಕೊಟ್ಟಿದ್ದೀನಿ, ಏನೋ ಲೆಟರ್ ಕೊಟ್ಟೆ. ನನಗೂ ಮೋಟರ್ ಹಾಕೋದಕ್ಕೆ ಇದು ಕೊಡಿ, ಪರ್ಮಿಷನ್ ಕೊಡಿ, ನಾನು ಮೋಟರ್ ಹಾಕ್ಬಿಟ್ಟು ಎಳ್ಕೊತೀನಿ ಅಂತ. ಆದ್ರೆ ಅವ್ರು ಕೊಡ್ಲಿಲ್ಲ. ಬಟ್ ನೀರು ಕೊಡೋದಿಲ್ಲ. ನೀರು ನಮಗೆ 33 ವರ್ಷದಿಂದ ನೀರು ಸಿಗ್ತಾ ಇಲ್ಲ. ಪ್ರತಿ ತಿಂಗಳು ನಾನು 300 ರೂಪಾಯಿ ಚಿಲ್ಲರೆ 33 ವರ್ಷದಿಂದ ಕಟ್ತಾ ಇದ್ದೀನಿ. ಅಂದ್ರೆ ಈಗ ಮೋಟರ್ ಹಾಕೊಂಡಿರೋರು ಪರ್ಮಿಷನ್ ಕೊಟ್ಟಿದಾರಾ ಇವರು? ಯಾರಿಗೂ ಪರ್ಮಿಷನ್ ಕೊಟ್ಟಿಲ್ಲ. ಅಫಿಷಿಯಲ್ ಎಲ್ಲ ಲಂಚ ತಗೋತಾ ಇದಾರೆ. ಲಂಚ ತಗೊಂಡು ಮಾಡ್ತಾ ಇದ್ದಾರೆ. ಲಂಚ ತಗೊಂಡು ಮೋಟರ್ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಾನು ಲಂಚ ಕೊಡೋದಿಲ್ಲ. ನನಗೆ ಬಿಲ್ ಕೊಡಿ. ನಾನು ಲಂಚ ಕೊಡೋಕ್ಕೂ ರೆಡಿ ಇದ್ದೀನಿ. ನಿಮ್ಮ BWSS ಬಿಲ್ ಕೊಟ್ರೆ ನಾನು ರೆಡಿ ಇದ್ದೀನಿ ಕೊಡೋದಕ್ಕೆ. ಓಕೆ. 33 ವರ್ಷದಿಂದ ಕಟ್ತಾ ಇದ್ದೀನಿ ಸ್ವಾಮಿ. ದುಡ್ಡು 300 ರೂಪಾಯಿ 350 ರೂಪಾಯಿ ಏನ್ ಮಾಡ್ಬೇಕು ನಾನು? ಫೈನ್ ಸೋಮಶೇಖರ್ ಅವರೇ, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಕ್ಕೆ. ನೋಡಿ, ಬೆಂಗಳೂರಿನಿಂದ ಕರೆಗಳು ಬರ್ತಾ ಇವೆ. ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಅವರು ಮುಕ್ತವಾಗಿ ಮಾತಾಡ್ತಿದ್ದಾರೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ನೀರಿನ ಅಭಾವ ಸೃಷ್ಟಿಯಾಗಿರೋದು. ಮುಂದಿನ ದಿನಮಾನಗಳಲ್ಲಿ ಈ ಸಮಸ್ಯೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ ಅಂತ ಆದರೆ ಸಂಬಂಧಪಟ್ಟವರು ಏನು ಕ್ರಮ ಕೈಗೊಳ್ತಾ ಇದ್ದಾರೆ, ಪರ್ಯಾಯವಾಗಿ ಏನೆಲ್ಲ ಆಲೋಚನೆ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆಯ ಪೂರ್ವದಲ್ಲಿ ಮತ್ತೊಂದು ಇದು ಕೃತಕ ಅಭಾವ ಅನ್ನುವಂಥ ಸಂಶಯ ಕೂಡ ಕಾಡ್ತಾ ಇದೆ. ನೋಡಿ, ಅಪಾರ್ಟ್ಮೆಂಟ್ನ ಕುಡಿಯುವ ನೀರಿನ ನಲ್ಲಿಯಲ್ಲಿ ಕೆಸರು ನೀರು ಪತ್ತೆಯಾಗಿರೋದು. ಟ್ವಿಟರ್ನಲ್ಲಿ ಕೆಸರು ನೀರನ್ನು ಬರ್ತಾ ಇರೋ ವಿಡಿಯೋ ಶೇರ್ ಮಾಡಿ ಕಿಡಿಕಾರಿದ್ದಾರೆ. ಬೆಂಗಳೂರಿನ ತಲಗಟ್ಟಪುರದ ಅಪಾರ್ಟ್ಮೆಂಟ್ನಲ್ಲಿ ಕೆಸರು ನೀರು ಸಿಕ್ಕಿರೋದು. ನಿವಾಸಿ ಧನಂಜಯ್ ಪದ್ಮನಾಭಾಚಾರ್ ಅನ್ನೋರು ಈ ವಿಡಿಯೋನ ಶೇರ್ ಮಾಡಿದ್ದಾರೆ. ತಲಗಟ್ಟಪುರದ ನ್ಯಾಯಾಂಗ ಬಡಾವಣೆಯ ಶೋಭಾ ಅರೇನಾ ಅಪಾರ್ಟ್ಮೆಂಟ್ನಲ್ಲಿ ಈ ರೀತಿಯ ಪರಿಸ್ಥಿತಿ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಬೆಂಗಳೂರು ಪೊಲೀಸರು ಸೇರಿ ಹಲವರಿಗೆ ಇದನ್ನು ಟ್ಯಾಗ್ ಮಾಡಲಾಗಿದೆ. ದಯವಿಟ್ಟು ನಮಗೆ ಕಾವೇರಿ ನೀರನ್ನ ಕೊಡಿ, ಸಮರ್ಪಕವಾಗಿ ನೀರು ಬರುವಂತೆ ಮಾಡಿ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಟ್ಯಾಪ್ ಆನ್ ಮಾಡಿದ್ರೆ ಕೆಸರು ನೀರು ಬರ್ತಾ ಇದೆ ಮನೆಯ ಒಳಗಡೆ. ಸಂಪೂರ್ಣ ಕೆಸರು ನೀರು. ಇದನ್ನ ಕುಡಿಯೋದಕ್ಕಾಗತ್ತಾ, ಬಳಸೋದಕ್ಕಾಗತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಅಲ್ಲಿನ ನಿವಾಸಿ ಮಾಡಿರೋದು. ಈ ವಿಡಿಯೋನ ಟ್ಯಾಗ್ ಕೂಡ ಮಾಡಿದ್ದಾರೆ CM, DCM ಮತ್ತು ಬೆಂಗಳೂರು ಪೊಲೀಸ್ಗೆ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಶಶಿ ಅಂತ ಬೆಂಗಳೂರಿನಿಂದ. ಶಶಿ ಅವರೇ ನಮಸ್ಕಾರ. ಸರ್, ಶಶಿ ಅವರೇ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸರ್, ನಮ್ದು ಮಾಗಡಿ ರೋಡ್ ಗಂಗಪ್ಪ ಗಾರ್ಡನ್ ಅಂತ. ಓಕೆ, ಏನ್ ಸಮಸ್ಯೆ ಆಗ್ತದೆ ನಿಮ್ಮ ವಾರ್ಡಲ್ಲಿ? ಸರ್, ಇಲ್ಲಿ 5 ದಿವಸಕ್ಕೆ ಒಂದ್ಸತಿ ಕುಡಿಯೋ ನೀರು ಬರಲ್ಲ ಸರ್. 5 ದಿವಸಕ್ಕೆ ಒಂದ್ಸತಿ ಕುಡಿಯೋ ನೀರು ಬರಲ್ಲ. ಆಮೇಲೆ ಇವಾಗ ಸ್ವಲ್ಪ ಬೇಸಿಗೆ ಜಾಸ್ತಿ ಆಗಿರೋದ್ರಿಂದ ಬೋರಲ್ಲೆಲ್ಲ ಸ್ವಲ್ಪ ನೀರುಗಳು ಕಮ್ಮಿ ಆಗ್ಬಿಟ್ಟಿದೆ. ಪ್ರೆಷರ್ ಇಲ್ಲ, ನೀರುಗಳಿಲ್ಲ. ಅದರಿಂದ ಸ್ವಲ್ಪ 2 ದಿವಸಕ್ಕೆ ಒಂದ್ಸತಿ ಯಾರೋ ನೀರು ಬಿಡೋ ತರ ವ್ಯವಸ್ಥೆ ಮಾಡ್ಬೇಕು. 5 ದಿವಸಕ್ಕೆ ಒಂದ್ಸತಿ ಅಂದ್ರೆ ಜನಕ್ಕೆ ತೊಂದರೆ ಆಗುತ್ತೆ. ಕುಡಿಯೋ ನೀರು ವ್ಯವಸ್ಥೆ ಇಲ್ಲ. 5 ದಿವಸಕ್ಕೆ ಒಂದ್ಸತಿ ಬಿಡ್ತಾರೆ. ಅದೇ ಪಕ್ಕದ ಏರಿಯಾದಲ್ಲೆಲ್ಲ 2 ದಿವಸಕ್ಕೆ ಒಂದ್ಸತಿ, 3 ದಿವಸಕ್ಕೆ ಒಂದ್ಸತಿ ಒಂದೊಂದ್ ಜಾಗದಲ್ಲಿ ಬಿಟ್ರೆ ಒಂದೊಂದ್ ದಿವಸ ಪೂರ್ತಿ ಬಿಡ್ತಾರೆ. ನಮ್ ಜಾಗದಲ್ಲಿ ಅರ್ಧ ಗಂಟೆ ಅಷ್ಟೇ. ಅದು 5 ದಿವಸಕ್ಕೆ ಒಂದ್ಸತಿ ಅರ್ಧ ಗಂಟೆ ಬಿಡ್ತಾರೆ. ಅದು ಜನ ಇಲ್ದಿರೋ ಟೈಮಲ್ಲಿ ಮಧ್ಯಾಹ್ನದ ಹೊತ್ತಲ್ಲಿ ಬಿಡ್ತಾರೆ. ಜನ ಮನೇಲಿರೋಲ್ಲ, ವರ್ಕಿಂಗ್ ಅವರ್ಸ್, ವರ್ಕ್ ಹೋಗಿರ್ತಾರೆ. ಫೈನ್ ಶಶಿ ಅವರೇ, ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಕ್ಕೆ. ಈಗ ನಿರ್ಮಲಾ ಅಂತ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ನಿರ್ಮಲಾ ಅವರೇ. ನಮಸ್ಕಾರ ಸರ್. ಎಲ್ಲಿಂದ ಮೇಡಮ್ ಮಾತಾಡ್ತಾ ಇರೋದು? ನಾವು ಬೆಂಗಳೂರು ವಿದ್ಯಾಮಾನ್ಯ ನಗರದಿಂದ ಸರ್. ಅಂದ್ರಳ್ಳಿ ಬ್ರಾಂಚ್ ಬರುತ್ತೆ. ಓಕೆ, ಅಲ್ಲೇನ್ ಸಮಸ್ಯೆ ಆಗ್ತದೆ ಕುಡಿಯೋ ನೀರು ಬಗ್ಗೆ? ಕುಡಿಯೋ ನೀರು ಆಲೆ ಹೆಚ್ಚು ಕಡಿಮೆ 1 ವರ್ಷ ಆತಾನೆ ಬಂದು ಸರ್. ಒಂದೇ ಬೋರ್ವೆಲ್ ಇದ್ದಿದ್ದು.
ನೀರ್ ಕಮ್ಮಿ ಆಗೋಗಿದೆ. ಸೋಮಶೇಖರ್ ವಾರ್ಡ್ ನಮ್ದು. ಕಾವೇರಿ ನೀರು ಬರಲ್ವಾ ನಿಮ್ಗೆ? ಇಲ್ಲ ಸರ್, ನಮ್ಗೆ ಇನ್ನ ಕಲೆಕ್ಷನ್ ಕೊಟ್ಟಿಲ್ಲ ಸರ್. ಓಕೆ. ಹಾ, ಅದಕ್ಕೆ ನೀರ್ದು ಏನಾನ ಬೇರೆ ವ್ಯವಸ್ಥೆ ಏನಾನ ಮಾಡ್ಕೊಡಕ್ಕಾಗುತ್ತೆ ಅಂತ ನಾವು ಇಂಜಿನಿಯರ್ಗೂ ಸೋಮಶೇಖರ್ ಅವರು ಎಲ್ಲ ಮಾಡಿದ್ವಿ ಸರ್. ಇವತ್ತು ನಾಳೆ ಅಂತಾರೆ, ನಮ್ಗೆ ರೆಸ್ಪಾನ್ಸ್ ಇಲ್ಲ ಸರ್. ಟ್ಯಾಂಕರ್ ಅಲ್ಲಂತೂ ನೀರು ಹೊಡ್ಸ್ಕೊಂಡು ಸಾಕಾಗಿದೆ ಸರ್ ನಮ್ಗೆ. ಅದಕ್ಕೋಸ್ಕರನೇ ಫೋನ್ ಮಾಡಿದೆ ಸರ್. ಅಲ್ಲ, ಈಗ ನಿಮ್ ಸಂಬಂಧಪಟ್ಟ MLA ಗಳು ಅಲ್ಲಿ ಜನಪ್ರತಿನಿಧಿಗಳಿಗೆ ಏನಾದ್ರು ಹೇಳಿದ್ರ ಈ ಬಗ್ಗೆ? ಹೇಳಿ ಸೋಮಶೇಖರ್ ಅವ್ರಿಗೆ ನಾವು ಕಂಪ್ಲೇಂಟ್ ಮಾಡಿದೀವಿ ಸರ್. ಹಾ, ಏನ್ ಹೇಳಿದ್ರು? ಸೋಮಶೇಖರ್ ಅವರೇ ಬಂದಿದ್ರು, ಇಂಜಿನಿಯರ್ಗೆ ಹೇಳ್ತೀವಿ ಅಂದ್ರು. ಇರೋದೊಂದು ಬೋರ್ವೆಲ್ ಸರ್, ಅದ್ರಲ್ಲೂ ನೀರ್ ಕಮ್ಮಿ ಆಗಿದೆ, ಬೇರೆ ಏನು ವ್ಯವಸ್ಥೆ ಇಲ್ಲ ನೀರ್ಗೆ ಅಂತಾರೆ. ಇಂಜಿನಿಯರ್ ಸರ್ ಏನೋ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಸರ್. ಅದಕ್ಕೋಸ್ಕರನೇ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಟ್ಯಾಂಕರ್ ಅಲ್ಲಿ ಇವಾಗ ನೀರು ಟ್ಯಾಂಕರ್ಗಳೆಲ್ಲ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಬಿಲ್ ಎಲ್ಲ. ಇವಾಗ ಏನು ವ್ಯವಸ್ಥೆ ಮಾಡಕ್ಕಾಗಲ್ಲ. ನಾನು ಇವಾಗ ರಿಪಬ್ಲಿಕ್ ನೋಡ್ತಾ ಇದ್ನಲ್ಲ, ಅದಕ್ಕೆ ಫೋನ್ ಮಾಡಿದೆ ಸರ್. ಇಲ್ಲ, ಒಳ್ಳೇದು ಮೇಡಮ್. ಇದನ್ನೇ ಸಂಬಂಧಪಟ್ಟವ್ರ ಗಮನಕ್ಕೆ ತರುವಂತಹ ಕೆಲಸ ನಮ್ಮಿಂದನೂ ಆಗ್ತಾ ಇದೆ. ಅದಕ್ಕೆ ಜನರಿಗೆ ನಾವು ಫೋನ್ ಕರೆ ಮಾಡಿ ನಿಮ್ಮಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಹೇಳಿ ಅಂತ. ಈಗ ನೀವು ಹೇಳಿದ್ದೀರಿ, ಸಂಬಂಧಪಟ್ಟವ್ರ ಗಮನಕ್ಕೆ ನಾವು ತರ್ತೀವಿ. ಧನ್ಯವಾದ ನಿರ್ಮಲಾ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಕ್ಕೆ. ನೋಡಿ, ಗಮನಿಸ್ತಾ ಇರುವಂತಹ ವಿಚಾರ, ಕೆಲವೊಂದು ಕಡೆ ಕಾವೇರಿ ಕನೆಕ್ಷನ್ನೇ ಇಲ್ಲ ಬೆಂಗಳೂರಿನಲ್ಲಿ. ಈಗ ಒಂದು ಇಬ್ಬರು ನಮಗೆ ಕರೆ ಮಾಡಿ ಹೇಳ್ತಾ ಇದ್ರು, ಕಾವೇರಿ ನೀರನ್ನು ಸೇವಿಸ್ತಾ ಎಷ್ಟೋ ವರ್ಷ ಕಳೆದು ಹೋಗಿದೆ ಅಂತ. ಈಗ ನಿರ್ಮಲಾ ಅನ್ನೋರು ಕರೆ ಮಾಡಿದ್ರು, ನಮಗೆ ಕಾವೇರಿ ಸಪ್ಲೈಯೇ ಇಲ್ಲ ಅಂತ ಹೇಳ್ತಾ ಇದ್ರು. ಬೆಂಗಳೂರಿನಲ್ಲಿ ಕೆಲವು ಕಡೆ ಈ ರೀತಿಯ ಸಮಸ್ಯೆ ಅಥವಾ ಬಹುತೇಕ ಕಡೆ ಈ ರೀತಿಯ ಸಮಸ್ಯೆ ಇದೆ ಅಂತಂದ್ರೆ ಸಂಬಂಧಪಟ್ಟವರು ಏನ್ ಮಾಡ್ತಿದ್ದಾರೆ ಅನ್ನೋಂತಹ ಪ್ರಶ್ನೆ, ಅಲ್ಲಿವರೆಗೂ ಕನೆಕ್ಷನ್ ಯಾಕಿಲ್ಲ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಪರ್ಯಾಯವಾಗಿ ಏನು ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲಿನ ಜನರಿಗೆ ಕುಡಿಯೋ ನೀರು ಅಗತ್ಯ, ಮೂಲ ಸೌಕರ್ಯ, ಬೇಸಿಕ್ ಇದೆಲ್ಲ, ಇದ್ರ ಬಗ್ಗೆನೇ ಜನಪ್ರತಿನಿಧಿಗಳು ಗಮನ ಹರಿಸೋದಿಲ್ಲ ಅಥವಾ ಸಂಬಂಧಪಟ್ಟ ಇಲಾಖೆಯವರು ಗಮನ ಹರಿಸೋದಿಲ್ಲ ಅಂತಂದ್ರೆ ಜನರ ಆಶೋತ್ತರಗಳಿಗೆ ಇವರು ಯಾವ ರೀತಿ ಧ್ವನಿ ಆಗ್ತಾರೆ ಅನ್ನೋಂತಹ ಪ್ರಶ್ನೆ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮೇರಿ ಅಂತ. ನಮಸ್ಕಾರ ಮೇರಿ ಅವರೇ. ಹೌದು ಸರ್, ಮಾತಾಡಿ. ಇಲ್ಲಿ ನಮ್ಗೆ ನೀರಿಲ್ಲ ಸರ್. ನಾವ್ ಬಂದು ಇಲ್ಲಿ 16-17 ವರ್ಷ ಆಯ್ತು, ನಮ್ಗೆ ನೀರೇ ಇಲ್ಲ ಸರ್. ಎಲ್ಲಿಂದ ನೀವು ಮಾತಾಡ್ತಾ ಇರೋದು? ಟ್ಯಾಂಕರ್ ಅಲ್ಲೇ ಒಡ್ಸ್ಕೊತಾ ಇದೀವಿ ನಾವು. ಎಲ್ಲಿಂದ ಮೇರಿ ಅವರು ಮಾತಾಡ್ತಾ ಇರೋದು? ಯಾವ ಏರಿಯಾ? ಒಂಬೇದೇವನಹಳ್ಳಿ ಅಂತ. ಓಕೆ. ಅಲ್ಲೇನ್ ಸಮಸ್ಯೆ? ಮೀನಾಕ್ಷಿ ದೇವಸ್ಥಾನದಿಂದ ಮುಂದೆ ಬಂದ್ರೆ ಚಿಕ್ಕಮ್ಮನಹಳ್ಳಿ ಒಂಬೇದೇವನಹಳ್ಳಿ ಬರುತ್ತೆ. ಅಲ್ಲಿ ಒಂಬೇದೇವನಹಳ್ಳಿ ಸರ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇರಿ ಅವರೇ. ಸಮಸ್ಯೆ ಹೇಳಿ, ನಿಮ್ಮ ಏರಿಯಾದಲ್ಲಿ ಏನೇನು ಸಮಸ್ಯೆ ಆಗ್ತಿದೆ ಕುಡಿಯೋ ನೀರು ಬಗ್ಗೆ? ಕುಡಿಯೋ ನೀರು ಇಲ್ಲ ಸರ್, ನಾವು ಟ್ಯಾಂಕರ್ ಇಂದ ಒಡ್ಸ್ಕೊಳ್ತಾ ಇದೀವಿ. ಓಕೆ. ಟ್ಯಾಂಕರ್ ಇಂದ ಒಡ್ಸ್ಕೊಳ್ತಾ ಇದೀವಿ. ಎಷ್ಟು ವರ್ಷದಿಂದ ಬರೇ ಟ್ಯಾಂಕರ್ ಸರ್, ನಮ್ಗೆ ನೀರೇ ಬರಲ್ಲ. ಹೋಗಿ ಕೇಳಿದಾಗ ಬೋರಲ್ ಸುಂಡೋಗಿದೆ ಅಂತ ಹೇಳ್ತಾರೆ. ನಾವ್ ಹೆಂಗ್ ಸರ್ ನಾವ್ ಇಲ್ಲಿ ಜೀವನ ಮಾಡೋದು? ನಮ್ಗೆ ಯಾರು ತಂದಾಕವ್ರಿಲ್ಲ. ಎಷ್ಟು ನೀರ್ ಟ್ಯಾಂಕರ್ಗೆ ಎಷ್ಟು ದುಡ್ಡು ಕೊಡೋ ಸರ್? ಎಲ್ಲ ತಿಂಗಳು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದಾರೆ. ಯಾವ ತರ ಸರ್ ನಾವ್ ಬದುಕೋದು? ಫೈನ್ ಮೇರಿ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗಣೇಶ್ ಅಂತ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಗಣೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಸ್ ಗಣೇಶ್ ಅವ್ರೆ, ಎಲ್ಲಿಂದ? ಸರ್, ಸುಬ್ರಹ್ಮಣ್ಯದಿಂದ. ನಾವು ಅಲ್ಲೇ ಇರುವವರು, ಬ್ಯಾಂಗ್ಳೂರಲ್ಲಿ ಇರುವವರು. ನಾನು ಇಲ್ಲಿ ಬಂದಿರೋದು ಇವಾಗ. ಓಕೆ. ಅಲ್ಲಿ ಏನ್ ಸಮಸ್ಯೆ ಇದೆ ನೀವಿರೋ ಏರಿಯಾದಲ್ಲಿ? ನಮ್ಮ ಏರಿಯಾದಲ್ಲ, ನಮ್ಮ ಬ್ಯಾಂಗ್ಳೂರ್ ಬರ್ತಾ ಉಂಟಲ್ಲ ಲೈವ್ ತೋರಿಸ್ತಾ ಇದ್ದಾರೆ ನೋಡಿ ರಿಪಬ್ಲಿಕ್ ನಲ್ಲಿ. ಹೌದೌದು, ಹೇಳಿ ಅದರ ಬಗ್ಗೆ. ಅದೇ ನಮ್ಮ ಇಲ್ಲಿ ಎಲ್ಲ ನೋಡಿ ಇಷ್ಟೆಲ್ಲ ವಿಷಯಗಳು ಇರುವಾಗ ನಮ್ಮ ಈ ರಾಜಕಾರಣಿಗಳು ಏನು ಬೇಕು ಅದನ್ನ ಕೊಡೋದಿಲ್ಲ ಜನಗಳಿಗೆ ಅಂತ. ಚಿಕ್ಕ ವಿಷಯಗಳೇ ಸಣ್ಣ ಪುಟ್ಟವೆಲ್ಲ ನೋಡಿ, ಇದೆಲ್ಲ ಸಾಧ್ಯವಾದ ವಿಷಯ ಅವರಿಗೆಲ್ಲ ಸಾಧ್ಯ ಇದೆಲ್ಲ ಸರಿ ಮಾಡಿಕೊಡ್ಲಿಕ್ಕೆ ನೀರಿನ ವಿಚಾರದಲ್ಲಿ. ನೋಡಿ ನರಕ ಬರ್ತಾ ಇದ್ದಾರೆ ಪಾಪ ಜನಗಳು. ಮೂಲ ಸೌಕರ್ಯ ಕೊಡ್ತಾ ಇಲ್ಲ ಅಂತ ಸರ್ಕಾರಕ್ಕೆ ಬೈತಾ ಇದ್ದೀರಿ. ಹೌದು ಸರ್. ಫೈನ್, ಧನ್ಯವಾದ ಗಣೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇವೆ. ಅವರವರ ಏರಿಯಾಗಳ ಹೆಸರನ್ನ ಹೇಳ್ಕೊಂಡು ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ, ಇನ್ನು ಸಂಬಂಧಪಟ್ಟ ಜನಪ್ರತಿನಿಧಿಗಳ ಬಗ್ಗೆ ಅವರು ಮಾತಾಡ್ತಾ ಹೇಳ್ತಾರೆ, ನಾವು ಅವರ ಗಮನಕ್ಕೆ ತಂದಿದ್ದೀವಿ, ಆದರೂ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಮಹಾದೇವ್ ಅಂತ. ಮಹಾದೇವ್ ಅವರೇ ನಮಸ್ಕಾರ. ಎಲ್ಲಿಂದ ಕರೆ ಮಾಡಿದಿರಿ ನೀವು? ನಮಸ್ಕಾರ ಸರ್, ಕನಕಪುರ ರೋಡ್ ವಾಜಹಳ್ಳಿ ಅಂತ ಸರ್. ಅಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಕುಡಿಯೋ ನೀರಿನ ವಿಚಾರವಾಗಿ? ಕುಡಿಯೋ ನೀರು ಸರ್, ಅವರು ಸೋಮಶೇಖರ್ ಒಂದ್ಸರಿ ಮಿನಿಸ್ಟರ್ ಆದ್ರು, ಒಂದ್ಸರಿ ಹೋದ್ಸರಿ MLA, ಈ ಸರಿ MLA ಸರ್. ನೀರೇ ಇಲ್ಲಿ ಕಾವೇರಿ ನೀರೇ ಇಲ್ಲ ಸರ್ ಕನೆಕ್ಷನ್. ಅಂದ್ರೆ ಅಲ್ಲಿಯೂ ಕಾವೇರಿ ನೀರು ಕನೆಕ್ಷನ್ ಇಲ್ವಾ? ಕನೆಕ್ಷನ್ ಇಲ್ಲ ಸರ್. ಹೋದ್ಸರಿ ಅವರು DCM ಕರ್ಕೊಂಡ್ಬಂದು ಮೈಸೂರಿನಲ್ಲಿ ಇದ್ ಮಾಡಿದ್ರು ಸರ್, ಮೀಟಿಂಗ್ ಮಾಡಿದ್ರು. ಜನವರಿ ಕೊಡ್ತೀವಿ ಅಂತ ಹೇಳಿದ್ರು. ಜನವರಿ ಫೆಬ್ರವರಿ ಬರ್ತಾಯಿದೆ, ಏನೂ ಇಲ್ಲ ಸರ್. ಎಷ್ಟು ವರ್ಷದಿಂದ ಕನೆಕ್ಷನ್ ಇಲ್ಲ? ನೀವು ಎಷ್ಟು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀರಿ ಅಲ್ಲಿವರಾಗಿ? ಆಲ್ರೆಡಿ ಪೈಪ್ ಹಾಕಿದಾರೆ ಸರ್. 110 ವಾಟರ್ ಹೋಗ್ಬಿಟ್ಟು ಪೈಪ್ ಹಾಕೋರು ಸರ್. ಪೈಪ್ ಹಾಕೋದು ಅಷ್ಟೇನೆ, ಅಲ್ಲಿ ನೀರ್ ಕನೆಕ್ಷನ್ ಇಲ್ಲ ಸರ್. ಪೈಪ್ ಇದೆ ಆದ್ರೆ ನೀರು ಬರ್ತಾ ಇಲ್ಲ ನಲ್ಲಿ. ಪೈಪ್ ಕನೆಕ್ಷನ್ ಕೊಟ್ಟು 110 ವಾಟರ್ ಸಪ್ಲೈ ಮಾಡಿದ್ರು ಎಲ್ಲ ಕಡೆನೂ.
ಮಾಡಿದ್ರೆ ಪೈಪ್ ಹಾಕಿದ್ರೆ ಅಷ್ಟೇ ನೀರಂತೂ ಇಲ್ಲ ಸರ್. ಅಲ್ಲ ಆಯ್ತು, ಈಗ ಇಷ್ಟು ವರ್ಷದಿಂದ ಸಮಸ್ಯೆ ಇದೆಯಲ್ಲ, ಈ ನೀವು MLA ಸೋಮಶೇಖರ್ ಅವರ ನಿಮಗೆ ಹೌದು ಸರ್. ಹೇಳಿದ್ರ ಅವ್ರಿಗೆ ಯಾವಾಗ ಬರುತ್ತೆ ನೀರು ಅಂತ ಕೇಳಿದ್ರ? ಅದೇ ಹೋದ್ ಸರಿ ಮೈಸೂರಿನಲ್ಲಿ ಇಲ್ಲೇ ಮಾಡಿದ್ರು ಸರ್, ಇದು ತಲಗಟ್ಪುರ ವಾಜಾಳಿ ಸೆಂಟ್ರಲ್ ಮೀಟಿಂಗ್ ಮಾಡಿದ್ರು ಸರ್, DCM ಎಲ್ಲ ಕರೆಸಿ ಹಾ ಜನವರಿಂದ ಕೊಡ್ತೀನಿ ಅಂತ ಹೇಳಿದ್ರು ಸರ್. ಹೋದ್ ಸರಿ ನವೆಂಬರ್ ಏನೋ ಮೀಟಿಂಗ್ ಮಾಡಿದ್ರು ಸರ್. ಆದ್ರೆ ಇನ್ನೂ ಬಂದಿಲ್ಲ. ಇನ್ನೂ ಇಲ್ಲ ಸರ್. ಫೈನ್ ಸರ್, ನಾವು ಗಮನಕ್ಕೆ ತರ್ತೀವಿ ಸಂಬಂಧಪಟ್ಟವರಿಗೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಮುತ್ತುರಾಜ್ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಮುತ್ತುರಾಜ್ ಅವರೇ ನಮಸ್ಕಾರ. ಫೈನ್, ಮತ್ತೆ ಸಂಪರ್ಕಿಸೋಣ ಮುತ್ತುರಾಜ್ ಅವ್ರನ್ನ, ಅವ್ರು ನಮ್ಮನ್ನು ಸಂಪರ್ಕ ಮಾಡಲಿ, ಮಾತಾಡ್ಸೋಣ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇವೆ. ಎಲ್ಲರೂ ಕೂಡ ತಮ್ಮ ತಮ್ಮ ಏರಿಯಾದಿಂದ ಮಾತಾಡುವಾಗ ನೋಡಿ, ಆಶ್ಚರ್ಯ ಏನಂತಂದರೆ ರಾಜಧಾನಿ ಬೆಂಗಳೂರಿನಲ್ಲಿ ಬಹುತೇಕ ಕಡೆ ಕಾವೇರಿ ನೀರಿನ ಕನೆಕ್ಷನ್ನೇ ಇಲ್ಲ ಅಂತ ಹೇಳ್ತಿರೋದು. ಇನ್ನು ಕೆಲವು ಕಡೆ ಪೈಪ್ ಕನೆಕ್ಷನ್ ಕೊಟ್ಟಿದ್ದಾರೆ, ಆದರೆ ನೀರು ಬರ್ತಾ ಇಲ್ಲ ಅಂತ. ಇನ್ನು ಇಲ್ಲಿ ಬಹುತೇಕ ಕರೆ ಮಾಡಿದವರು ಸೋಮಶೇಖರ್, ಮಾಜಿ ಸಚಿವರು, ಹಾಗೇನೆ MLA ಸೋಮಶೇಖರ್ ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥವ್ರು ಬಹುತೇಕರು ಕರೆ ಮಾಡಿದ್ರು, ನಮಗೆ ಈ ರೀತಿ ಸಮಸ್ಯೆ ಇದೆ ಅಂತ. ಸೊ ಕೂಡಲೇ ಸೋಮಶೇಖರ್ ಅವರು ಗಮನ ಹರಿಸಬೇಕು, ಸರ್ಕಾರದ ಗಮನಕ್ಕೆ ತಂದು ನಿಮ್ಮ ಕ್ಷೇತ್ರದಲ್ಲಿರುವಂಥ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಸಂಗೀತ ಅಂತ. ಸಂಗೀತ ಅವರೇ ನಮಸ್ಕಾರ. ಹಾ ನಮಸ್ಕಾರ ಸರ್. ನಾವು ಇಲ್ಲಿ RR ನಗರ BHEL ಎಕ್ಸ್ಟೆನ್ಷನ್ ಸರ್, ಸಪ್ತಗಿರಿ ರಿಜೆನ್ಸಿ ಅಂತ ಹೇಳ್ಬಿಟ್ಟು. ಎಸ್ ಮೇಡಮ್, ಹೇಳಿ ಮೇಡಮ್. ಸರ್ ಇಲ್ಲಿ 4 ಡೇಸಿಗೆ ಒಂದ್ಸಲ ವಾಟರ್ ಬಿಡ್ತಾರೆ. ಬಟ್ ಏನಾಗಿದೆ ಅಂತಂದ್ರೆ ಕೆಳಗಡೆ ಡೌನ್ ಅಲ್ಲಿ ಇರೋರ್ಗೆ ನೀರ್ ಬರುತ್ತೆ, ನಮ್ದು ಬಂದು ಸ್ವಲ್ಪ ಅಪ್ಪಲ್ಲಿದೆ. ಬಟ್ ಅಪ್ಪಲ್ಲಿ ಒಂದು 50-60 ಮನೆಗಳಿದೆ ಸರ್. ಆ 50-60 ಮನೆಗಳಿಗೆ ಒಂದು ಡ್ರಾಪ್ ಕೂಡ ನೀರ್ ಬರಲ್ಲ. ನಾವು ಇಲ್ಲಿ ಚೇತನ ಕುಮಾರಿ ಅಂತ ಹೇಳ್ಬಿಟ್ಟು ಇದಾರೆ, ಅವ್ರಿಗೂ ಕಾಲ್ ಮಾಡಿ ಕೇಳಿದ್ವಿ. ಮತ್ತೆ ತಿರ್ಗನ AEE ಅವರೆಲ್ಲರಿಗೂ ಕೂಡ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದೀವಿ. ಬಟ್ ಅವ್ರ ಕಡೆಯಿಂದ ಏನೋ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಸರ್ ನಮ್ಗೆ. MLA ಅವ್ರಿಗೆ ಏನಾದ್ರು ಹೇಳಿದ್ರಾ ಈ ಬಗ್ಗೆ? ಸರ್ MLA ಅವರು ನಿನ್ನೆ ಬಂದು ಮೀಟಿಂಗ್ ಕೂಡ ಮಾಡಿದ್ದಾರೆ ಸರ್. ಅದಕ್ಕೆ ಕ್ರಮವನ್ನು ತಗೊಳ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಿನ್ನೆ ಬಿಡ್ಬೇಕಾಗಿತ್ತು ವಾಟರು, ನಿನ್ನೆ ಕೂಡ ನಮ್ಗೇನು ಒಂದು ಡ್ರಾಪ್ ಕೂಡ ಇದು ಮಾಡಿಲ್ಲ ಸರ್. ಅದು ವಾಟರ್ ಟ್ಯಾಂಕ್ ಕೊಡಿಸ್ಕೋಬೇಕು ಅಂದ್ರೆ 1000 ಇಂದ 1500 ರುಪೀಸ್ ಕೇಳ್ತಾರೆ ಸರ್. ಆಲ್ಟರ್ನೇಟಿವ್ ಏನ್ ಮಾಡ್ಕೊಂಡಿದ್ದೀರಿ ಸಂಗೀತ ಅವ್ರು ಮತ್ತೀಗ ನೀರಿಗಾಗಿ? ಸರ್ ಆಲ್ಟರ್ನೇಟ್ ಏನಿಲ್ಲ ಸರ್, ಕಾಲ್ ಮಾಡ್ಬೇಕು ಅವರಿಗೆ. ವಾಟರ್ ಟ್ಯಾಂಕ್ ಅವ್ರಿಗೆ ಇವತ್ತು ಕಾಲ್ ಮಾಡಿದ್ರೆ ಅವರು ನಾಳೆ ಬಂದು ಹೇಳೋದು ಸರ್ ನಮಗೆ ಕೊಡೋದು ವಾಟರ್. 1 ಡೇ ಮುಂಚೆ ಬಿಫೋರ್ ಬುಕ್ ಮಾಡ್ಬೇಕು ಅವರಿಗೆ. ಫೈನ್, ಥ್ಯಾಂಕ್ ಯು ಸಂಗೀತ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಕ್ಕೆ. ಇಡೀ ಬೆಂಗಳೂರಿನಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇರೋದು. ಒಟ್ಟಾರೆ ಸಾರಾಂಶ ಏನಂತಂದ್ರೆ, ಇಡೀ ರಾಜಧಾನಿ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಅಂತೂ ಹೆಚ್ಚಿನ ಪ್ರಮಾಣದಲ್ಲಿದೆ. ಮುಂದಿನ ದಿನಮಾನಗಳಲ್ಲಿ ಈ ಅಭಾವ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕಾಡಬಹುದು. ಹೀಗಾಗಿ ಸಂಬಂಧಪಟ್ಟವರು ಕೂಡಲೇ ಈ ಬಗ್ಗೆ ಗಮನ ಹರಿಸಿ ಎಲ್ಲರಿಗೂ ಸಮರ್ಪಕವಾಗಿ ಕುಡಿಯೋ ನೀರು ಸಿಗುವಂತೆ ಮಾಡಬೇಕು. ಇದು ರಿಪಬ್ಲಿಕ್ ಕನ್ನಡದ ಕಳಕಳಿ ಮತ್ತು ಆಶಯ.